ಬಳ್ಳಾರಿ ಎಪಿಎಂಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಸಾಲು ಸಾಲು ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶವನ್ನ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಅವರು ನೀಡಿದ್ರು. ಈಗ ಬಳ್ಳಾರಿ ಉಪವಿಭಾಗಾಧಿಕಾರಿ ರಾಜೇಶ್ ನೇತೃತ್ವದ ಸಮಿತಿ ಈಗ ಬಯಲು ಮಾಡೋದಕ್ಕೆ ಮುಂದಾಗಿದೆ. ಇದೀಗ ತನಿಖಾ ತಂಡದಿಂದ ಜಿಲ್ಲಾಧಿಕಾರಿಗೆ ವರದಿಯನ್ನ ಕೂಡ ಸಲ್ಲಿಸಿರುವಂತದ್ದು. ಬಳ್ಳಾರಿಯ ಎಪಿಎಂಸಿ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುವಂತದ್ದು ಬಯಲಾಗಿದೆ. ಸಾಲು ಸಾಲು ಭ್ರಷ್ಟಾಚಾರದ ಆರೋಪ ಕೇಳಿಬರ್ತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ತನಿಖೆಯನ್ನ ಮಾಡಬೇಕು ಈ ಒಂದು ವಿಚಾರದಲ್ಲಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಬಳ್ಳಾರಿ ಉಪವಿಭಾಗಾಧಿಕಾರಿ ರಾಜೇಶ್ ನೇತೃತ್ವದ ಸಮಿತಿಯನ್ನ ರಚಿಸಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಕೂಡ ಸಲ್ಲಿಸಲಾಗಿದೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಬಯಲಾಗಿರುವಂತದ್ದು ತನಿಖೆಯಲ್ಲಿ. ನಿವೇಶನ ಹಾಗೇನೆ ಮಳಿಗೆಗಳ ಅಕ್ರಮ ಹಸ್ತಾಂತರವನ್ನ ಕೂಡ ಮಾಡಲಾಗಿತ್ತು. ಕೃಷಿ ಚಟುವಟಿಕೆಗಳಿಗೆ ಮೀಸಲಿಟ್ಟಂತಹ ಮಳಿಗೆಗಳನ್ನ ಬಳಸ್ತಾ ಇದ್ರು. ಇನ್ನು ವಾಣಿಜ್ಯ ಉದ್ದೇಶಗಳಿಗೆ ಮಳಿಗೆಗಳನ್ನ ಬಳಕೆ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು ಈಗ ಬಯಲಾಗಿದೆ. ಎಪಿಎಂಸಿ ನಿಯಮಗಳನ್ನ ಗಾಳಿಗೆ ತೂರಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿರುವಂಥದ್ದು. ಇದು ಬಳ್ಳಾರಿ ಎಪಿಎಂಸಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿರುವಂಥದ್ದು. ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಅವರ ಸೂಚನೆ ಮೇರೆಗೆ ಎಸಿ ರಾಜೇಶ್ ಹೆಚ್ಡಿ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ಸುದೀರ್ಘ ಸ್ಥಳ ಪರಿಶೀಲನೆಯನ್ನ ನಡೆಸಿ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿರುವಂತದ್ರ ಕುರಿತು ಈಗ ವರದಿಯನ್ನ ಕೂಡ ಸಲ್ಲಿಸಿರುವಂತದ್ದು ಜಿಲ್ಲಾಧಿಕಾರಿಗಳಿಗೆ. ಎಪಿಎಂಸಿ ಯಾರ್ಡ್ನಲ್ಲಿ ನಡೆದಿರುವಂತಹ ವ್ಯಾಪಕ ಭ್ರಷ್ಟಾಚಾರ ಇದು. ಅದಾದ ಮೇಲೆ ನಿಯಮ ಉಲ್ಲಂಘನೆ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಒಂದಾದ ನಂತರದಲ್ಲಿ ಒಂದು. ಇನ್ನು ಭ್ರಷ್ಟಾಚಾರ ಮತ್ತೆ ಅಕ್ರಮಗಳು ಕೇಳ್ಬರ್ತಾ ಇರುವಂಥದ್ದು. ಹಾಗಾಗಿ ಎಲ್ಲಾ ವರದಿಯನ್ನ ಈಗ ತನಿಖಾ ತಂಡ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವಂಥದ್ದು. ಪೆಟ್ರೋಲ್ ಬಂಕ್ ನಿವೇಶನ ಹಂಚಿಕೆ ಹಗರಣ ಕೂಡ ನಡೆದಿರುತ್ತೆ. ಅದಾದ ನಂತರದಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಎಪಿಎಂಸಿ ಪ್ರಾಂಗಣದಲ್ಲಿ ಮಳಿಗೆಗಳ ಬಾಡಿಗೆ ನೀಡುವ ವಿಷಯದಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇಲ್ಲ ಅನ್ನೋ ಜೂನ್ನ 11ನೇ ತಾರೀಕು 2025ರಂದು ನಾವು ನಮ್ಮ ಸಹಾಯಕ ಆಯುಕ್ತರು ಬಳ್ಳಾರಿ ಇವರ ನೇತೃತ್ವದಲ್ಲಿ ಒಂದು ಅಧಿಕಾರಿಗಳ ತಂಡವನ್ನು ಈ ಎಲ್ಲ ವಿಷಯಗಳ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ನಮಗೂ ಒಂದು ವಾಸ್ತವಾಂಶದ ವರದಿ ಕೊಡಬೇಕು ಅಂತ ಹೇಳಿ ಒಂದು ತಂಡವನ್ನು ರಚಿಸಿ ಆದೇಶ ಮಾಡಿದ್ದೇವೆ. ತಂಡದಲ್ಲಿ ನಮ್ಮ ಭೂ ದಾಖಲೆಗಳ ಉಪ ನಿರ್ದೇಶಕರು, ಸಬ್ ರಿಜಿಸ್ಟ್ರಾರ್, ಬಳ್ಳಾರಿಯ ತಹಸೀಲ್ದಾರ್ ಮತ್ತು ಡೆಪ್ಟಿ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಬಳ್ಳಾರಿ, ಇವರು ಸದಸ್ಯರುಗಳು ಇರ್ತಾರೆ. ಈ ತಂಡವು ಎಲ್ಲ ದಾಖಲಾತಿಗಳು ಎಪಿಎಂಸಿಯಲ್ಲಿ ಏನಿದೆ ಅದನ್ನು ಪರಿಶೀಲನೆ ಮಾಡಿ ಮತ್ತು ಅಲ್ಲಿಯ ವಾಸ್ತವಾಂಶದಲ್ಲಿ ಆ ಒಂದು ಮಳಿಗೆಗಳಲ್ಲಿ ಈ ದಿವಸ ಯಾವ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದನ್ನು ಅಧ್ಯಯನ ಮಾಡಿ ನಮಗೆ ಒಂದು ವರದಿಯನ್ನು ಈಗ ಸಲ್ಲಿಸಿದ್ದಾರೆ. ಜಿಲ್ಲಾಡಳಿತ ಈ ವರದಿಯ ಕುರಿತು ಪರಿಶೀಲನೆಯನ್ನು ನಡೆಸಿದೆ. ಮೇಲ್ನೋಟಕ್ಕೆ ನಮಗೆ ಹಲವಾರು ಲೋಪದೋಷಗಳು ಕಂಡು ಬಂದಿದೆ. ವರದಿಯಲ್ಲಿ ಗುರುತಿಸಲಾದ ಲೋಪದೋಷಗಳ ಬಗ್ಗೆ ಹೇಳಬೇಕು ಅಂದರೆ